ಏ ಜಯಮ್ಮ ಬಾರೆ ನಮ್ಗೆ ಅಡಿಕೆ ಸುಲಿಯಕ್ಕೆ ಇವತ್ತು ಬಾ ಎಲ್ಗೂ ಹೋಗ್ಬೇಡ ಬೇರೆಯವ್ರಿಗೆ ನಾನು ಹೇಳಿದ್ ನೋಡು. ಏ ರಂಗಣ್ಣರಿಗೆ ಹೇಳ್ ಬಂದಿದೀವ ನಾವು ಇನ್ನ ನಾನೇ ಒಂದು ಪಾಕೆಟ್ ಸುಲಿದ್ವಿ ಇವತ್ತು ಇದ್ವಿ ಇನ್ನ ನಾಡ್ದು ಬರ್ತೀವಿ ಹೇಳು. ಏ ಮಂಗಮ್ಮ ಗಂಗಮ್ಮ ಎಲ್ಗ್ ಹೋಗ್ತಾರಂತೆ ಅವರು ನಿನ್ ಜೊತೆಗೆ ಬರ್ತಾರ ಅಡಿಕೆ ಸುಲಿಯಕ್ಕೆ? ಉಂಕಣಕ ನಾವು ಎಲ್ಲ ಅಲ್ಲಿಗೆ ಹೋಗೋದು, ನಾವೆಲ್ಲ ಜೊತೆಗೆ ಹೋಗ್ತೀವಿ. ಎಲ್ಗನ ಕೂಲಿ ಹೋದ್ರೂ ಜೊತೆಗೆ ಹೋಗೋದು. ನೀನು ಒಂದ್ 2 ದಿನ ಸುಮ್ಮನೆ ಇರ್ಬೋದಾಯ್ತಮ್ಮ, ನಾವು ಬರ್ತೀವಿ ಅಂದಿದ್ದಿನ ಅಟ್ಲಿಂದಿದ್ದಿನ ಕೊಯ್ಸ್ಬೋದಾಯ್ತು ನೀನು. ತಡಿ ಮಂಗಳಮ್ಮರ ಮಂತಕ್ಕೆ ಹೋಗಿ ಕೇಳ್ಕೊಂಬರ್ತೀನಿ, ಅವಳೇ ನನಗೆ ಗೊತ್ತಾಳೇನೋ ಅಂತ ಕೇಳ್ತೀನಿ. ಅಕ್ಕ ಏನ್ ಮಾಡ್ತೀಯ ಬಾ ಅಡಿಕೆ ಸುಲಿಯಕ್ಕೆ ಹೋಗೋಣ, ಒಂದು ಪ್ಯಾಕೆಟ್ ಸುಲಿದಕ್ಕೆ ಬಂದಿದ್ವಲ್ಲ ಬಾ ಹೋಗೋಣ. ಯಾಕೆ ಜಂಟಿ ಬಂದೈತೆ? ಏ ಅವ್ರು ಅಡಿಕೆ ಕೊಯ್ತಾ ಇದಾರಂತೆ, ಅದಕ್ಕೆ ಅಯ್ಯಮ್ಮನು ಹೇಳಕ್ ಬಂದೈತಿ ಬರ್ರಿ ನಮ್ಗೆ ಅಂತ. ನಾವು ಇನ್ನ 2 ದಿನ ಅಲ್ಲೇ ಹಿಡಿತೈತಮ್ಮ, ನಾವ್ ಇನ್ನೆಲ್ಲ ಹೋಗೋಣ ಅಲ್ವೇನೆ? ಏ ಇನ್ನ 2 ದಿನ ಅಲ್ಲ 3 ದಿನ ಆಗುತ್ತೆ ಕಣಕೋ. ಯಾರು ಹೋಗ್ತೀರಾ ಅಮ್ಮ ಇರ ಅಡಿಕೆ ಸುಲಿಯಕ್ಕೆ? ನಾನೊಬ್ಳು ಬರ್ತೀನಿ, ಕರ್ಕೊಂಡು ಹೋಗ್ರಿ. ನೀವು 2 ಪ್ಯಾಕೆಟ್ ಸುಲಿಯತ್ತ ನಾನು 1 ಪ್ಯಾಕೆಟ್ ಸುಲಿತೀನಿ, ನಾನು ಕರ್ಕೊಂಡು ಹೋಗ್ರಿ. ಅಯ್ಯೋ ಈ ಅಜ್ಜಿ ಮುದ್ಕೆ ಆದ್ರೂ ಇನ್ನ ಅಡಿಕೆ ಸುಲಿಯಕ್ಕೆ ಬರ್ತೀನಿ ಅಂತ ಅಜ್ಜಿ ಮನೆಯಾಗಿರೋದು ಬಿಟ್ಟು. ಅಯ್ಯೋ ನೀನು ಇನ್ನ ವಯಸ್ಸಾದ್ರೂ ಅಡಿಕೆ ಸುಲಿಯಕ್ಕೆ ಹೋಗ್ತೀನಿ ಅಂತ ಹೇಳ್ಸಿದ್ದಜ್ಜಿ, ಬಾ ಇಲ್ಲಾಂದ್ರೆ ನಮ್ಗೆನೆ. ಅಯ್ಯೋ ಏನ್ ಮಾಡೋಣ ಮಂತ ಕೂಕೊಂಡು ನನ್ನ ಸೊಸೆ ಎಲ್ಲ ಮಾಡ್ಕೊಂಬತ್ ಕೆಲ್ಸನ, ನಮಗೆ ಅಡಿಕೆಲಿ ಬ್ಯಾಡ್ವೆ. ಅಗ್ಗಗ್ಲ ಹುಡುಗ 5 ರೂಪಾಯಿ ಕೊಡು ಅಂತ ಬರ್ತಾನೆ ನಮ್ ಗುಂಡ, ಬಗು ಕೊಡೋದು ಬ್ಯಾಡ್ವೆ. ಮೊಮ್ಮಗ ಮಾತ್ರ ಬೋಸನಕ್ ಸಾಕ್ತಿಯಮ್ಮ ನೀನು. ನಿನಗೆ ಅಡಿಕೆ ದುಡ್ಡಿರ್ಲಿಲ್ಲ ಅಂದ್ರೆ ಅವನಿಗೆ ಕೊಡಿಸ್ತೀಯಲ್ಲೇ. ಏ ಅದೊಂದೇ ಹುಡುಗ ಅಲ್ಲ, ಅದಕ್ಕೆ ನಮಗೆ ಆಸೆ. ಅಜ್ಜನು ಕೊಡಿಸ್ತಾನೆ, ಅವ್ರ ಅಪ್ಪನೂ ಕೊಡಿಸ್ತಾನೆ, ನಾವು ಕೊಡಿಸ್ತೀವಮ್ಮ. ನಿಂಗಮ್ಮರ ಮಂತಕ್ಕೆ ಹೋಗಿರ್ಬೇಕೇನಲ್ವೇ? ಅವಲ್ಲಿ ಹುಡುಗರು ಇದಾವಲ್ಲ ಆಡಕ್ಕೆ ಹೋಗಿರ್ಬೇಕು. ಏ ಅವನು ಅತ್ತೆ ಆಗ್ಬೇಕಲ್ಲ ಹೋಗ್ತಾನೆ, ಅವಳು ಯಾತನ ಮಾಡಿರ್ ತಪ್ಸಲ್ಲ ಏನಿಲ್ಲ ಎಲ್ಲ ಕೊಡ್ತಾಳಮ್ಮ, ಯಾತನ ತಿಂಡಿ ಪಂಡಿ ಮಾಡಿದ್ರು. ಸರಿ ಕಣ್ರೆ ಬರ್ರಿ, ನಾನು ಬುತ್ತಿ ಕಟ್ ಕಳಿಸ್ಬೇಕು, ಅಡಿಕೆ ಕೊಯ್ಯಕ್ ಬಂದವ್ರಿ. ನಾಡ್ದೆ ಬರ್ರಿ, ಯಾರಿಗೂ ಹೇಳ್ಬೇಡ್ರಿ ತಿರ್ಗಾ. ಹೋಗಕ್ಕ ಬರ್ತೀವಿ, ಹೋಗು ನಾಡ್ದು. ಅಯ್ಯೋ ಅಯ್ಯಮ್ಮ ಟೀನೆ ಕಾಸಲ್ಲಿ ಹೇಳು, ಜಾಸ್ತಿ 1 ಸಲ ಕೊಡ್ತಾಳೆ, ಇಲ್ಲ 2 ಸಲ ಕೊಡತ್ತಿಗೆ ಸುಸ್ತು. ಆ ರಂಗಣ್ಣರು ಏನಿಲ್ಲ 3-4 ಸತಿ ಕೊಟ್ಟಿರ್ತಾರೆ ದಿನಕ್ಕೆ. ಈ ಮಂಗಲ್ಲ ಕೊಡೋದೇ ಇಲ್ಲ ಶಾನೆ ಟೀನ, 2 ಸಲ ಕೊಟ್ರೆ ಸುಸ್ತಾಯ ಮಲ್ಲಿಗೆ. ಅವರು ರಂಗಣ್ಣರು ಮಂಡಕ್ಕಿ ಹುರ್ಕೊಂಡು ಕೊಡ್ತಾರೆ, ಕಾಪಿ ಕಾಸ್ಕೊಂಡು ಕೊಡ್ತಾರೆ 2-3 ಸಲ. ತಡಿ ಒಲೆ ಮೇಲೆ ಸಾರಿಗೆ ಬಂದೈನಿ, ಆಫ್ ಮಾಡ್ಬೋತೀನಿ ಮಾತಾಡ್ರಂಗೆ ನಿಂತ್ಕೊಂಡು. ಸರಿ ಕಾಣಿಸಿದ್ದಜ್ಜಿ, ನಾನು ಇನ್ನ ಸಾರು ಮಾಡಿಲ್ಲ, ಹೋಗಿ ಸಾರು ಮಾಡ್ಬೇಕು, ಹೋಗ್ತೀನಿ. ಬಾ ನೀನು ರಂಗಣ್ಣರಕ್ಕೇನೆ ಬಾ. ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮೂರೆಲ್ಲ ಹೆಂಗಸ್ರೆಲ್ಲ ಅಡಿಕೆ ಸುಲಿಯಕ್ಕೆ ಹೋಗ್ತಾರೆ. ಇವಾಗ ಅಡಿಕೆ ಸೀಸನ್ ಅಲ್ಲ, ಅಡಿಕೆ ಸುಲಿಯಕ್ಕೆ ಹೋಗ್ತಾರೆ. ಮತ್ತು ನಾನು ಮಂತ ಕೂತ್ಕೊಂಡು ಏನು ಮಾಡೋದು ಅಂತ ಹೋಗ್ತೀನಿ ನಾನು ಅವ್ರ ಜೊತೆಗೆ. ಅವ್ರು 2 ಪ್ಯಾಕೆಟ್ ಸುಲಿಯತ್ತಾಗ ನಾನು 1 ಪ್ಯಾಕೆಟ್ ಸುಲಿಯೋದಾಯ್ತು. ಹಾಗೆ ನೀವು ಯಾರಾದರೂ ಅಡಿಕೆ ಸುಲಿಯಕ್ಕೆ ಹೋಗಂಗಿದ್ರೆ ಕಮೆಂಟ್ ಮಾಡಿರಿ. ಅದೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ. ಓಕೆ ವೀಕ್ಷಕರೇ, ಧನ್ಯವಾದಗಳು.